ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಸ್ವಲ್ಪ ಲೇಟ್ ಆಗ್ತಾಯಿದೆ, ಖಂಡಿತ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇರೋದನಿಕ ವಿಡಿಯೋಸು ವೀಕ್ಲಿ ಒಂದು ಆ ಥರ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಅದು ನಿನ್ನೆ ದೊಡ್ಡಪ್ಪ ಮಗನ ಮದುವೆ ಇತ್ತು. ವಿಡಿಯೋಸ್ ಲೇಟಾಗಿ ಬರೋದನಿಕ ಲೇಟಾಗಿ ಬರ್ತಾಯಿದೆ ಈ ವಿಡಿಯೋ. ಆದರೆ ಏನು ಲಾಗ್ ಎಲ್ಲ ಏನೂ ಮಾಡಲಿಲ್ಲ. ಬೆಳಗ್ಗೆ ಅಮ್ಮ ಮನೆಯಲ್ಲಿ ರಂಗೋಲಿ ಎಲ್ಲ ಹಾಕಿದ್ವಿ. ನೈಟ್ ಬಂದು ಈ ಥರ ರೆಡಿ ಆಗಿದ್ವಿ. ನೈಟ್ ಒಂದು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದ್ದು. ಅಕ್ಕವರೆಲ್ಲ ಕಾರಲ್ಲಿ ಹೋಗಿದ್ರು, ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಮದುವೆ ಬಸ್ನಲ್ಲಿ ಹೋಗ್ತಾ ಇರೋವಂಥದ್ದು. ಬೆಳಗ್ಗೆಗೆ ಅಂತೇಳ್ಬಿಟ್ಟು ಮಗಳ ಸ್ಕೂಲ್ ಇದೆ, ಬೆಳಗ್ಗೆ 5 ಗಂಟೆಗೆ ಮುಹೂರ್ತ ಕಾರಣಕ್ಕೆ ನಾನು ಈಗ ಹೋಗಲಿಲ್ಲ. ಈಗ ಬಂದು ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಮೆಂತ್ಯ ಬಾತ್ ಮಾಡೋಕ್ಕೆ ಅಂತೇಳಿ ರೆಡಿ ಮಾಡಿ ಇಟ್ಟಿರೋವಂಥದ್ದು. ಇಲ್ಲಿ ನೋಡ್ತಾ ಇರೋದು ಮೆಂತ್ಯ ಬಾತ್ಗೆ ಏನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತೇಳ್ಬಿಟ್ಟು. ಮತ್ತು ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಕಾಯಿ ತಗೊಂಡಿದ್ದೆ. ಕಾಯಿ ಅಲ್ಲಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಕಾಯಲ್ಲೂ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಹಾಲೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬಂದು ಅಕ್ಕಿ ಇಟ್ಟಿದ್ದೀನಿ. ಎಷ್ಟು 2 ಗ್ಲಾಸ್ ಅಕ್ಕಿಯನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಸೂರಿ ಮೆಂತಿ ಮತ್ತು ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು ಇಷ್ಟನ್ನು ತೊಗೊಂಡಿದ್ದೀನಿ ನಾನೀಗ. ಈಗ ಒಗ್ಗರಣೆ ಕೊಟ್ಟು ಈಗ ಮೆಂತ್ಯ ಬಾತ್ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನಾನು. ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡೋದನ್ನು. ಕಾಯಲ್ಲಿ ಹಾಕಿ ಮೆಂತ್ಯ ಬಾತ್ ಮಾಡೋದಕ್ಕೆ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಮದುವೆ ಸ್ಟೈಲಲ್ಲಿ ಬರುತ್ತೆ. ಯಾವ ಥರ ಮದುವೆನಲ್ಲೆಲ್ಲ ಮಾಡ್ತಾರೋ ಆ ಥರನೇ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ರುಚಿಯಾಗಿದೆ. ಈಗ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಬಿಸಿ ಆದಮೇಲೆ ಕಸೂರಿ ಮೇಥಿ ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ ಇವೆಲ್ಲನೂ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಈರುಳ್ಳಿ, ಅಲ್ಲಿ ತನಕ ನಾವು ಈಗ ಫ್ರೈ ಮಾಡ್ಕೊತಾ ಇರೋವಂಥದ್ದು. ಈಗ ಕಟ್ ಮಾಡಿ ಇಟ್ಕೊಂಡಂಥ ಟೊಮೊಟೊ ಎಲ್ಲವನ್ನು ಸೇರಿಸ್ಕೊತೀನಿ. ಒಂದೊಂದಾಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಹೋಗ್ತೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೇನು ಈರುಳ್ಳಿ ಸಾಫ್ಟ್ ಆಯಿತು. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬಂದು ಟೊಮೊಟೊನ ಕಟ್ ಮಾಡ್ಕೊಂಡಂತೆ ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಕಡಿಮೆ ಕ್ವಾಲಿಟಿಯಲ್ಲಿ ಮಾಡ್ತಾ ಇರೋದಕ್ಕೆ 2 ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದು. ಆ ಕಾರಣಕ್ಕೆ ಕಡಿಮೆ ಒಂದು ಈರುಳ್ಳಿ, ಒಂದು ಟೊಮೊಟೊನ ತೊಗೊಂಡು ಫ್ರೈ ಮಾಡ್ಕೊತಾ ಇರೋವಂಥದ್ದು. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಮೆಂತ್ಯ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ವಾಶ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ತೊಳೆದಿಟ್ಕೊಂಡಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಅದರಲ್ಲಿರುವಂಥ ನೀರಿನಂಶ ಎಲ್ಲ ಹೋಗೋ ತನಕನೂ ಫ್ರೈ ಮಾಡ್ಕೊಳ್ಳೋಣ. ನೀರಿನಂಶ ಎಲ್ಲ ಹೋದ್ಮೇಲೆ ಇದಕ್ಕೆ ಬೇರೆ ಮಸಾಲೆ ಐಟಮ್ಸ್ ಇರ್ಬೋದು ಎಲ್ಲನೂ ಆ್ಯಡ್ ಮಾಡ್ಕೊತಾ ಹೋಗೋದು. ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಮಾಡ್ಕೊಂಡ್ಮೇಲೆ ನೀರೆಲ್ಲ ಹಿಮ್ತಾ ಕಮ್ಮಿ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಈಗ ಎಣ್ಣೆಲ್ಲ ಬಿಡ್ತಾ ಇದೆ. ಇದಕ್ಕೆ ಬಂದು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನವನ್ನು ಕೂಡ ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇರೋವಂಥದ್ದು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊತೀನಿ. ಅರಿಶಿಣವನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಮತ್ತು ಮಸಾಲೆ ಐಟಮನ್ನು ಹಾಕ್ಕೋಣ. ಈಗ ಬಂದು ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅರಿಶಿಣ ಪುಡಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಬಂದು ಕಾಯಿ ಹಾಲು ತೊಗೊತಾ ಇದ್ದೀನಿ. ರುಬ್ಬಿ ಕಾಯಿ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ. ಈಗ ನಾನು ಬಂದು 2 ಗ್ಲಾಸ್ ಅಕ್ಕಿ 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಕಾಯಿ ಹಾಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಲೋಟ ನೀರನ್ನು ಸೇರಿಸ್ಕೊತಾ ಇರೋವಂಥದ್ದು. ಅದಕ್ಕೆ ಬೇಕು ಅಂದರೆ ಹಾಕ್ಕೊಬೋದು. 4 ಲೋಟ ಕಾಯಿ ಹಾಲನ್ನು ಹಾಕ್ಕೊಬೋದು, ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಬಟ್ ನಾನು ಬಂದು ಕಾಯಿ ಹಾಲು 2 ಲೋಟ ಕಾಯಿ ಹಾಲು ಮತ್ತು 2 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಬಂದು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನೇನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇನ್ನೇನು ನೀರು ಕುದಿಯೋದಕ್ಕಂತೇಳ್ಬಿಟ್ಟು ಬಿಡೋಣ. ಈಗ ಇನ್ನೇನು ನೋಡ್ತಾ ಇರ್ಬೋದು ಕಾಯಿ ಹಾಲು ಹಾಕಿದ್ಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ಒಂದು ಕುದಿ ಬಂದಮೇಲೆ ಅಕ್ಕಿಯನ್ನು ಸೇರಿಸ್ಕೊತಾ ಇರೋವಂಥದ್ದು. ಈಗ ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ, 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಈಗ ಅಕ್ಕಿಯನ್ನು ತೊಳೆದಿಟ್ಕೊಂಡಿರೋಂಥ ಅಕ್ಕಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಹಾಕಿ ಆದಮೇಲೆ ಈ ಥರ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೇನು ಕುಕ್ಕರ್ ಮುಚ್ಚಳ ಹಾಕಿ 1ರಿಂದ 2 ವಿಸಲನ್ನು ಕೂಗಿಸ್ಕೊಂಡ್ರೆ ಇನ್ನೇನು ಮೆಂತ್ಯ ಬಾತ್ ರೆಡಿ. ಇಲ್ಲಿ ನೋಡ್ತಾ ಇರ್ಬೋದು ಈಗ ಮೆಂತ್ಯ ಬಾತ್ ರೆಡಿ ಕೂಡ ಆಗಿದೆ. ಕಾಯಲ್ಲಿ ಹಾಕಿರೋದನಿಂಕ ಮೇಲುಗಡೆ ಬಂದು ಇದಾಗಿದೆ. ಇನ್ನೇನು ಮಿಕ್ಸ್ ಆಗೋದು, ಚೆನ್ನಾಗಿ ಮಿಕ್ಸ್ ಆಗಿದೆ, ಏನೂ ತೊಂದರೆ ಇಲ್ಲ. ಏನು ವೈಟಾಗಿ ಆ ಥರ ಏನೂ ಇಲ್ಲ, ಚೆನ್ನಾಗಿ ಕಾಯಿ ಹಾಲಿನಿಂದ ಮಿಕ್ಸ್ ಆಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಈಗ 2
ವಿಸಿಲ್ ಬಂದಾದಮೇಲೆ ಓಪನ್ ಮಾಡೋದು. ತಂಗಿಯವ್ರು ಬೇರೆ ಅರ್ಜೆಂಟ್ ಮಾಡ್ತಿದ್ದು, ಅವರು ಕೂಡ ಎಲ್ಲ ಮದುವೆಗೆ ಬಂದಿದ್ದರು. ಈಗ ತಂಗಿಯರು ಕೂಡ ಬಾಕ್ಸ್ಗೆ ಹಾಕ್ಕೊಂಡು ಹೊರಟ್ರು. ಹೋದ್ಮೇಲೆ ಈಗ ನೋಡಿ ತುಂಬ ಇದ್ದಿದ್ದು ಇಷ್ಟು ಕಮ್ಮಿ ಆಯಿತು. ಮಗಳಿಗೆ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಾಯಿತು. ಈಗ ನಾವು ಕೂಡ ಟಿಫನ್ ಮಾಡ್ತಾಯಿದ್ವಿ. ಇನ್ನೇನು ಟಿಫನ್ ಮಾಡಿ ನಾವು ಕೂಡ ರೆಡಿ ಹೊರಡ್ತೀವಿ. ಫ್ರೆಂಡ್ಸ್, ನೈಟ್ ಅರಿಶಿನ ಕಟ್ ಮಾಡಿ ಇಟ್ಟಿದ್ವಿ ಮದುವೆ ಮುಗಿಸ್ಕೊಂಡೆಲ್ಲ ಬಂದಮೇಲೆ. ಅದರ ವಿಡಿಯೋ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಕಟ್ ಮಾಡಿದ್ದೆಲ್ಲ ಏನು ನೋಡ್ಸೋಕೆ ಹೋಗಲಿಲ್ಲ. ನೈಟು 10 ಏನು 10:30 ಏನೋ ಆಗಿಬಿಡುತ್ತೆ ಕಟ್ ಮಾಡಿದ್ದು. ಅದಕ್ಕೆ ಬೆಳಗ್ಗೆ ಹಾಗೆ ಎತ್ತಿಟ್ಬಿಟ್ಟಿದ್ವಿ. ಈಗ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮೆಂತೆ ಬಾತ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಮೆಂತೆ ಬಾತು. ಈಗ ನಿನ್ನೆ ದೊಡ್ಡಪ್ಪನ ಮಗನ ಮದುವೆ ಇತ್ತು, ಮದುವೆಗೆ ಬಂದಿದ್ವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಈಗ ಬರ್ರಿ. ಫ್ರೆಂಡ್ಸ್, ಈಗ ಮಗಳನ್ನ ಸ್ಕೂಲ್ ಹತ್ರ ಬಿಟ್ಟು ಹೊರಟಿದ್ವಿ. ನಾವು ಕೂಡ ಬೆಳಗ್ಗೆ 8:30ಗೆಲ್ಲ ಹೊರಟಿದ್ವಿ. ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಬೇಗನೆ ಮನೆ ಬಿಟ್ವಿ. ಅವಳನ್ನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಈಗ ನಾವು ಹೊರಟಿರೋದು. ಈಗ ಅವಳು ದೊಡ್ಡಮ್ಮ ಮಗಳಿದ್ದಾಳೆ ಇಲ್ಲಿ ಪಕ್ಕದಲ್ಲೇ. ಅಲ್ಲಿ ಹೋಗಿ ಅವ್ರ ಮಳ್ಳೆ ಗಿಡ ಕೊಡ್ತೀನಿ ಅಂತ ಹೇಳಿದರೆ ಅದನ್ನು ತೊಗೊಂಡು ಈಗ ಹೊರಡ್ತೀನಿ ನಾನು. ಮದ್ದು ತೋಟಕ್ಕೆ ಮದ್ದು ಗೊಬ್ಬರ ಎಲ್ಲ ತೊಗೊಂಡು ಬಂದ್ವಿ. ಈಗ ಅವ್ರ ಮನೆ ಹತ್ರ ಹೋಗಿದ್ವಿ. ಅಲ್ಲಿ ಗಿಡ ಎಲ್ಲ ಇದೆ. ಇನ್ನೊಂದು ಮಲ್ಲಿಗೆ ಗಿಡ ಇದೆ, ಅದನ್ನು ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡೋಗಿದ್ರು. ವಿಡಿಯೋ ಎಲ್ಲ ಏನು ಮಾಡ್ಕೊಳ್ಳೇ ಇಲ್ಲ, ಅದನ್ನು ನೋಡಿಸ್ಬೇಕು ಅಂದ್ಕೊಂಡೆ ಆಗಲೇ ಇಲ್ಲ. ಬಟ್ ಇದು ನೋಡ್ತಾ ಇರ್ಬೋದು, ಇದು ಮಲ್ಲಿಗೆ ಗಿಡ ಅಂತೆ. ಯಾವ ಥರ ಮಲ್ಲಿಗೆ ಗಿಡ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಫಸ್ಟ್ ಟೈಮ್ ನೋಡಿದ್ದು. ಈ ಡಬಲ್ ಸ್ಟೆಪ್ ಬರುತ್ತೆ ಇದು ಮಲ್ಲಿಗೆ ಹೂವು. ತುಂಬ ಘಮ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಒಂದು ಹೂವು ಹರಳಿದೆ. ಆ ಗಿಡದಲ್ಲೇ ಫ್ರೆಶ್ಶಾಗಿ ಕಿತ್ಕೊಂಡ್ಬಂದೆ. ವಿಡಿಯೋ ಮಾಡ್ಕೊಬೇಕಾಗಿತ್ತು, ಮಿಸ್ ಆಗೋಯಿತು. ತುಂಬಾ ಚೆನ್ನಾಗಿತ್ತು. ಗಿಡದಲ್ಲಿ ಮಗ್ಗು ಎಲ್ಲನೂ ಅಷ್ಟೇ. ಇಲ್ಲಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ 2 ಸ್ಟೆಪ್ ಬರುತ್ತೆ. 2 ದಿವಸ ಆದರೂ ಹೂವು ಒಣಗೋದಿಲ್ಲ ಅಂತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಈಗ ಇದು ಬಂದು ಮಗ್ಗು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ನಾಳೆ ಹರಳುವಂಥ ಮಗ್ಗು. ಅದಕ್ಕೆ ಯಾವ ಥರ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ಬಂದು ದೇವ್ರ ಫೋಟೋದಲ್ಲಿ ಇಟ್ಟಿದ್ದೆ. 2 ದಿವಸ ಆದರೂ ನಿಜವಾಗ್ಲೂ ಒಣಗಲೇ ಇಲ್ಲ, ಅಷ್ಟು ಫ್ರೆಶ್ ಆಗಿತ್ತು ಹೂವು. ತುಂಬಾ ಚೆನ್ನಾಗಿರುತ್ತೆ. ಘಮನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ತೊಗೊಂಡು ಬಂದೆ. ಫ್ರೆಂಡ್ಸ್, ಈಗ ಊರಿಂದ ಬಂದಿದ್ದೀನಿ. ಮಗನ ಊರಲ್ಲೇ ಬಿಟ್ಬಿಟ್ಟು ಬಂದೆ. ಫ್ರೆಂಡ್ಸ್, ಊರಿಂದ ಬಂದಮೇಲೆ ಸ್ವಲ್ಪ ಹೊತ್ತಿಗೆ ಮಧ್ಯಾಹ್ನಕ್ಕೆ ಅನಿಸುತ್ತೆ, ಮಧ್ಯಾಹ್ನಕ್ಕೆಲ್ಲ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನೋಡ್ತಾ ಇರ್ಬೋದು, ತುಂಬಾ ಗಟ್ಟಿಯಾಗಿ ಎಲ್ಲ ಮಳೆ ಬರ್ತಾ ಇದೆ. ಹಾಗೆ ವಿಡಿಯೋ ಮಾಡ್ತಾ ತೋರಿಸ್ತಾ ಇದ್ದೀನಿ ಯಾವ ಥರ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಕೆಲಸನೇ ಮುಗ್ದಿರಲ್ಲ, ಅಷ್ಟು ಬೇಗ ಮಳೆ ಬಂದ್ಬಿಡುತ್ತೆ. ಹಸುಗೆ ಕುರಿಗೆಲ್ಲ ಮೇವು ತರೋಕ್ಕೆ ಕೂಡ ತುಂಬಾ ಕಷ್ಟ ಆಗಿಬಿಡುತ್ತೆ. ನಾವಂತೂ ಅಂದ್ಕೊಂಡೇ ಇರಲಿಲ್ಲ ಮಳೆ ಬರುತ್ತಂತ. ಆಕಸ್ಮಿಕವಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನೋಡ್ತಾ ಇರೋದು, ಗಟ್ಟಿಯಾಗಿ ಮಳೆ ಬಂದು ನಿಂತು. ಅದಕ್ಕೆ ಹಿಂದ್ಗಡೆ ಅತ್ತೆ ಆಗಬೇಕು ಅವರು ಇದ್ದರು. ಅದಕ್ಕೆ ಅವ್ರ ಜೊತೆ ಮಾತಾಡ್ತಾ ಮೋರಿನಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ನೀರೆಲ್ಲ ಹೋಗ್ತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಬರುತ್ತೆ. ಆಗ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.